ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 10-88 12 ಚಮಚಗಳು ಮತ್ತು 120 ಶೆಕೆಲ್ಗಳು. ಕಳೆದ ಭಾಗದಲ್ಲಿ ನಾವು ಒಂದು ಪ್ರಶ್ನೆಯೊಂದಿಗೆ ನಿಲ್ಲಿಸಿದ್ದೆವು. ಪ್ರತಿಯೊಬ್ಬ ಗೋತ್ರ ಪ್ರಧಾನನು ತನ್ನ ಬೆಳ್ಳಿಯ ತಟ್ಟೆಯನ್ನು ನಾವು ಈಗಾಗಲೇ ಅಧ್ಯಯನ ಮಾಡಿದ್ದೇವೆ. ಅದು 130 ಶೆಕೆಲ್ ತೂಕದಾಗಿತ್ತು. ಕ್ರಿಸ್ತನ ಬಹಿರಂಗವಾಗಿ ಪ್ರದರ್ಶಿಸಲ್ಪಟ್ಟ ವಿಮೋಚನಾ ಮೌಲ್ಯವನ್ನು ಮತ್ತು ಪತನ ಹೊಂದಿದ್ದ ಮನುಷ್ಯನ ಸ್ಥಿತಿಯಿಂದ ಹುಟ್ಟಿದ ಹೊಸ ಆರಂಭವನ್ನು ಸೂಚಿಸುತ್ತದೆ. ನಾವು 70 ಶೆಕೆಲ್ ತೂಕದ ಬೆಳ್ಳಿಯ ಬಟ್ಟಲನ್ನು ಅಧ್ಯಯನ ಮಾಡಿದ್ದೇವೆ. ಅದು ಕ್ರಿಸ್ತನ ಸ್ವಯಂಪ್ರೇರಿತ ಬಲಿಯ ಆಳವನ್ನು ಮತ್ತು ಆತನ ವಿಮೋಚನೆಯನ್ನು ಎಲ್ಲ 70 ಜನಾಂಗಗಳಿಗೆ ತಲುಪುವ ಪೂರ್ಣ ವ್ಯಾಪ್ತಿಯನ್ನು ಸೂಚಿಸುತ್ತದೆ. ಇಂದು ನಾವು ಬೆಳ್ಳಿಯಿಂದ ಚಿನ್ನದ ಕಡೆಗೆ ಸಾಗೋಣ. ಪ್ರತಿಯೊಬ್ಬ ಗೋತ್ರ ಪ್ರಧಾನನು 2 ಬೆಳ್ಳಿಯ ಪಾತ್ರೆಗಳ ಜೊತೆಗೆ ಒಂದು ಚಿನ್ನದ ಪಾತ್ರೆಯನ್ನು ತಂದನು. ಅದು ಶುದ್ಧ ಧೂಪದಿಂದ ತುಂಬಿದ 10 ಶೆಕೆಲ್ ತೂಕದ ಒಂದು ಸಣ್ಣ ಚಿನ್ನದ ಚಮಚ ಅಥವಾ ಕಪ್ ಆಗಿತ್ತು. ಈ ಒಂದು ಚಿನ್ನದ ವಸ್ತುವು ಸುವಾಸನೆಯನ್ನು ಹೊತ್ತು ತಂದಿತು ಮತ್ತು ನಾವು ನೋಡಲಿರುವಂತೆ ಈ ಪಾತ್ರೆಯು ಪ್ರತಿಯೊಂದು ವಿಷಯವೂ, ಅದರ ದ್ರವ್ಯ, ಅದರ ಆಕಾರ, ಅದರೊಳಗಿನ ಪದಾರ್ಥ ಮತ್ತು ಅದರ ತೂಕವು ಮಾತನಾಡುತ್ತಿದೆ. ಚಿನ್ನದ ಪಾತ್ರೆಗಾಗಿ ಇಲ್ಲಿ ಬಳಕೆಯಾಗಿರುವ ಇಬ್ರಿಯ ಪದ ಕಪ್ ಆಗಿದೆ. ಇದರ ಅಕ್ಷರ ಅರ್ಥ ಕೈ, ಅಂಗೈ, ಅತಿ ಅಮೂಲ್ಯವಾದುದನ್ನು ಸ್ವೀಕರಿಸಲು ಮತ್ತು ಹೊರಲು ಬಟ್ಟಲಿನ ಆಕಾರದಲ್ಲಿ ತೆರೆದಿಟ್ಟು ಅಂಗೈ ಭಾಗ. ಯಾರಾದರೂ ತಮ್ಮ ಕೈ ಅಂಗೈಯಲ್ಲಿ ಯಾವನಾದರೂ ಮೃದುವಾಗಿ ಹಿಡಿದುಕೊಂಡಿರುವಾಗ ಬಳಸುವ ಅದೇ ಪದ ಇದಾಗಿದೆ. ಅರ್ಪಣೆಯ ಈ ಚಿನ್ನದ ಚಮಚವು ದೊಡ್ಡ ಪಾತ್ರೆಯಾಗಿರಲಿಲ್ಲ. ಅದು ಒಂದು ಕೈಯ ಗಾತ್ರದಾಗಿತ್ತು. ಅದು ವೈಯಕ್ತಿಕವಾಗಿತ್ತು, ಹತ್ತಿರವಾಗಿ ಮತ್ತು ಶರೀರದ ಮಟ್ಟದಲ್ಲಿ ಹೊರಲ್ಪಡುತ್ತಿತ್ತು. ಅದನ್ನು ಬಂಡಿಯ ಮೇಲಾಗಲಿ ಅಥವಾ ಯಾವುದೇ ವೇದಿಯ ಮೇಲಾಗಲಿ ಇಡುತ್ತಿರಲಿಲ್ಲ. ಬದಲಾಗಿ ಅದನ್ನು ತಂದವನ ಅಂಗೈಯಲ್ಲಿ ಹಿಡಿದುಕೊಳ್ಳಲಾಗುತ್ತಿತ್ತು. ಈ ಪಾತ್ರೆಯು ಚಿನ್ನದಿಂದ ಮಾಡಲ್ಪಟ್ಟಿತ್ತು ಎಂಬುದೇ ಮೊದಲ ಸಂದೇಶವಾಗಿದೆ. ನಾವು ಅಧ್ಯಯನದುದ್ದಕ್ಕೂ ನಾವು ಕಂಡುಕೊಂಡಂತೆ ನ್ಯಾಯ ಪ್ರಮಾಣದಲ್ಲಿ ಚಿನ್ನವು ದೈವಿಕ ಗುಣಲಕ್ಷಣವನ್ನು ಸೂಚಿಸುತ್ತದೆ, ಅಂದರೆ ಯಾವುದೇ ಮಿಶ್ರಣವಿಲ್ಲದ ಶುದ್ಧೀಕರಿಸಲ್ಪಟ್ಟ ವಿಶ್ವಾಸ. ಬೆಳ್ಳಿಯ ಪಾತ್ರೆಗಳು ವಿಮೋಚನೆಯ ಬಗ್ಗೆ ಮಾತನಾಡಿದವು, ಆದರೆ ಚಿನ್ನದ ಪಾತ್ರೆಯು ದೈವಿಕ ಸ್ವಭಾವಕ್ಕೆ ಸೇರಿದ ಯಾವುದೋ ಒಂದು ವಿಷಯಕ್ಕೆ ಬಗ್ಗೆ ಮಾತನಾಡುತ್ತದೆ. ಆ ಚಿನ್ನದ ಅಂಗೈಯಲ್ಲಿ ಏನಿತ್ತು? ಹಿಟ್ಟಲ್ಲ, ಎಣ್ಣೆಯೂ ಅಲ್ಲ, ಶುದ್ಧವಾದ ಧೂಪವಿತ್ತು. ಬೆಳ್ಳಿಯು ಪೋಷಿಸುವ ಆಕಾರವನ್ನು ಹೊತ್ತಿದ್ದರೆ ಚಿನ್ನವು ಮೇಲಕ್ಕೆ ಏರುವ ಪದಾರ್ಥವನ್ನು ಹೊತ್ತಿತ್ತು. ಮತ್ತು ದೇವರ ಮುಂದೆ ಧೂಪದಂತೆ ಮೇಲಕ್ಕೆ ಏರುವುದು ಯಾವುದು ಎಂಬುದನ್ನು ಕುರಿತು ನ್ಯಾಯ ಪ್ರಮಾಣವು ಬಹಳಷ್ಟು ಸ್ಪಷ್ಟವಾಗಿದೆ. ಕೀರ್ತನೆ 14ನೇ ಅಧ್ಯಾಯ 1-2 ನಮಗೆ ದಾವೀದನ ಪ್ರಾರ್ಥನೆಯನ್ನು ನೀಡುತ್ತದೆ. ನನ್ನ ಪ್ರಾರ್ಥನೆಯು ನಿನ್ನ ಧೂಪದಂತೆಯೂ ನೀನು ಕೈ ಎತ್ತುವುದು ಸಾಯಂಕಾಲದ ಯಜ್ಞದಂತೆಯೂ ಕಾಣಿಸಲಿ. ದಾವೀದನು ತನ್ನ ಪ್ರಾರ್ಥನೆಯು ಕೇವಲ ಗಾಳಿಯಲ್ಲಿ ಹೋಗುವ ಮಾತುಗಳಲ್ಲ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದನು. ಅದು ದೇವರ ಮುಖದ ಮುಂದೆ ಏರುವ ಸುವಾಸನೆಯಾಗಿತ್ತು. ಪ್ರಕಟಣೆ 5ನೇ ಅಧ್ಯಾಯ 8 ನಮಗೆ ಪರಲೋಕದ ವಾಸ್ತವತೆಯನ್ನು ನೇರವಾಗಿ ತೋರಿಸುತ್ತದೆ. 4 ಜೀವಿಗಳು, 24 ಮಂದಿ ಹಿರಿಯರು ಧೂಪದಿಂದ ತುಂಬಿದ ಚಿನ್ನದ ಪಾತ್ರೆಗಳು ಹಿಡಿದುಕೊಂಡಿದ್ದರು. ಮತ್ತು ನಂತರ ಯೆಹೋವನು ಆ ಧೂಪವು ಏನೆಂದು ನಮಗೆ ನಿಖರವಾಗಿಯೇ ಹೇಳುತ್ತದೆ. ಅವೇ ದೇವಜನರ ಪ್ರಾರ್ಥನೆಗಳು. ಅವು ಅಕ್ಷರಸ್ಥ ಧೂಪದ ಚಿನ್ನದ ಬಟ್ಟಲಾಗಿರಲಿಲ್ಲ, ಪ್ರಾರ್ಥನೆಗಳ ಚಿನ್ನದ ಬಟ್ಟಲಾಗಿದ್ದವು. ದೇವರ ದೃಷ್ಟಿಯಲ್ಲಿ ಧೂಪ ಮತ್ತು ಪ್ರಾರ್ಥನೆ 2 ಒಂದೇ ಆಗಿದೆ. ಮತ್ತು ಪ್ರಕಟಣೆ 8ನೇ ಅಧ್ಯಾಯ 3 ಮತ್ತು 4 ಇದನ್ನು ಇನ್ನು ಮುಂದೆ ಕೊಂಡೊಯ್ಯುತ್ತದೆ. ಒಬ್ಬ ದೂತನು ಚಿನ್ನದ ಧೂಪಾರತಿಯನ್ನು ಹಿಡಿದುಕೊಂಡು ಚಿನ್ನದ ಜಗ್ಗಲಿಯ ಮುಂದೆ ಬಂದು ನಿಂತನು.
ಮತ್ತು ಸಿಂಹಾಸನದ ಮುಂದಿರುವ ಚಿನ್ನದ ಜಗಲಿಯ ಮೇಲೆ ಎಲ್ಲ ದೇವಜನರ ಪ್ರಾರ್ಥನೆಗಳೊಂದಿಗೆ ಸಮರ್ಪಿಸುವುದಕ್ಕಾಗಿ ಆತನಿಗೆ ಬಹಳ ಧೂಪವು ಕೊಡಲ್ಪಟ್ಟಿತು. ಆ ಧೂಪದ ಹೊಗೆಯು ದೇವಜನರ ಪ್ರಾರ್ಥನೆಗಳೊಂದಿಗೆ ದೇವರ ಸನ್ನಿಧಿಯ ಮೇಲಕ್ಕೆ ಏರಿತು. ಆದುದರಿಂದ ಪ್ರತಿ ಗೋತ್ರ ಪ್ರಧಾನನು ಪ್ರತಿಷ್ಠಾಪನೆಯ ಜಗಲಿಯ ಬಳಿಗೆ ತಂದ ಧೂಪದಿಂದ ತುಂಬಿದ ಚಿನ್ನದ ಚಮಚವು ಪ್ರಾರ್ಥನೆಯ ಪಾತ್ರೆಯಾಗಿತ್ತು. 12 ಮಂದಿ ನಾಯಕರು, 12 ಚಿನ್ನದ ಅಂಗೈಗಳು, 12 ದಿನಗಳ ಕಾಲ ಸತತವಾಗಿ ಯೆಹೋವನ ಮುಂದೆ ಇಡಲಾದ 12 ಪ್ರಾರ್ಥನೆಯ ಪಾತ್ರೆಗಳು. ಪ್ರತಿಯೊಂದು ಪಾತ್ರೆಯು ಎತ್ತಿದ ಕೈಗಳೊಂದಿಗೆ ಸಮರ್ಪಿತ ಹೃದಯಗಳೊಂದಿಗೆ ದೇವರ ಮುಂದೆ ಬರುವ ಜನರ ಸುವಾಸನೆಯನ್ನು ಹೊತ್ತಿತು. ಒಂದು ಇಡೀ ಗೋತ್ರದ ಆರಾಧನೆಯು ಒಂದು ಚಿನ್ನದ ಕಪ್ ಮತ್ತು ಪ್ರತಿನಿಧಿಸಲ್ಪಟ್ಟಿತು. ಮತ್ತು ಈಗ ನಾವು ಕೇಳಿಕೊಳ್ಳಬೇಕು, ಈ 12 ಚಿನ್ನದ ಚಮಚಗಳು 12 ಗೋತ್ರಗಳನ್ನು ಮತ್ತು ದೇವರ ಮುಂದೆ ಅವರ ಪ್ರಾರ್ಥನೆಯನ್ನು ಪ್ರತಿನಿಧಿಸುವುದಾದರೆ, ಈ 12 ಎಂಬುದು ಹೊಸ ಒಡಂಬಡಿಕೆಯಲ್ಲಿ ಇನ್ನೂ ಶ್ರೇಷ್ಠವಾದುದನ್ನು ಸೂಚಿಸುತ್ತದೆಯೇ? ಹೌದು, 12 ಚಿನ್ನದ ಚಮಚಗಳು 12 ಅಸ್ತಿವಾರದ ಕಲ್ಲುಗಳಾಗಿ ಅರ್ಥ ಮಾಡಿಕೊಳ್ಳಬಹುದು. ಅಂದರೆ ಕುರಿಮರಿದಾತನ 12 ಮಂದಿ ಅಪೊಸ್ತಲರು, ಅವರ ಸಾಕ್ಷಿಯ ಮೇಲೆಯೇ ಹೊಸ ಒಡಂಬಡಿಕೆಯ ಸಭೆಯು ನಿರ್ಮಿಸಲ್ಪಟ್ಟಿದೆ. ಆ 12 ಅಸ್ತಿವಾರಗಳು ಇಡೀ ದೇವಜನರ ಪ್ರಾರ್ಥನೆಗಳನ್ನು ಹೊರುತ್ತವೆ. 12 ಅಪೊಸ್ತಲರ ಸಾಕ್ಷಿಗಳು ಈ ಚಿನ್ನದ ಅಂಗೈಗಳಾಗಿದ್ದವು. ಅವುಗಳ ಮೂಲಕವೇ ಎಲ್ಲ ಜನಾಂಗಗಳ ಆರಾಧನೆ ಮತ್ತು ಮಧ್ಯಸ್ಥಿಕೆಯು ಯೆಹೋವನ ಮುಖದ ಮುಂದೆ ಎತ್ತಲ್ಪಡುತ್ತವೆ. ನಾವು ಚಿನ್ನದ ಚಮಚದ ತೂಕಕ್ಕೆ ಬರುವ ಮುನ್ನ ಅದರ ಬಗ್ಗೆ ಗಮನಿಸಬೇಕಾದ ಮತ್ತೊಂದು ವಿಷಯವಿದೆ. ಚಮಚವು ಧೂಪವನ್ನು ಉತ್ಪಾದಿಸುವುದಿಲ್ಲ, ಅದು ಅದನ್ನು ಹೊತ್ತುಕೊಂಡಿತ್ತು ಅಷ್ಟೇ. ಯಾಜಕನಿಂದ ಧೂಪವು ಆ ಚಮಚದೊಳಗೆ ಇಡಲ್ಪಡುತ್ತಿತ್ತು. ಆ ಚಮಚದ ಏಕೈಕ ಕೆಲಸವೆಂದರೆ ತನಗೆ ಕೊಡಲ್ಪಟ್ಟದ್ದನ್ನು ಹಿಡಿದಿಟ್ಟುಕೊಂಡು ಅದನ್ನು ಅರ್ಪಣೆಯ ಸ್ಥಳಕ್ಕೆ ತರುವುದಾಗಿತ್ತು. ಪ್ರತಿಯೊಬ್ಬ ವಿಶ್ವಾಸಿಯ ಪ್ರಾರ್ಥನೆ ಮತ್ತು ಆರಾಧನೆ ಜೀವನದ ಚಿತ್ರಣ ಇದೇ ಆಗಿದೆ. ನಾವು ನಮ್ಮ ಸ್ವಂತ ಸ್ವಾಭಾವಿಕ ಸಾಮರ್ಥ್ಯದಿಂದ ಸುವಾಸನೆಯನ್ನು ಉತ್ಪಾದಿಸುವುದಿಲ್ಲ. ನಾವು ಕೇವಲ ಪಾತ್ರೆಯಾಗಿದ್ದೇವೆ. ಆ ಸುವಾಸನೆಯು ಯೆಹೋವನು ನಮ್ಮೊಳಗೆ ಇಡುವಂಥದ್ದಾಗಿದೆ. ಪೌಲನು 2 ಕೊರಿಂಥದವರಿಗೆ 2ನೇ ಅಧ್ಯಾಯ 14 ಮತ್ತು 15ರಲ್ಲಿ ಹೀಗೆ ಬರೆದಿದ್ದಾನೆ: ಕ್ರಿಸ್ತನಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದಲ್ಲಿ ಮೆರವಣಿಗೆಗಾಗಿ ನಡೆಸುತ್ತಾ ನಮ್ಮ ಮೂಲಕ ಆತನ ಜ್ಞಾನದ ಸುವಾಸನೆಯನ್ನು ಎಲ್ಲ ಸ್ಥಳಗಳಲ್ಲಿಯೂ ಪಸರಿಸುವಂತೆ ಮಾಡುವ ದೇವರಿಗೆ ಸ್ತೋತ್ರ. ಯಾಕೆಂದರೆ ರಕ್ಷಣೆ ಹೊಂದುವುದರಲ್ಲಿಯೂ ನಾಶವಾಗುವುದರಲ್ಲಿಯೂ ನಾವು ದೇವರಿಗೆ ಕ್ರಿಸ್ತನ ಸುಗಂಧವಾಗಿದ್ದೇವೆ. ನಾವು ಕ್ರಿಸ್ತನ ಸುಗಂಧವಾಗಿದ್ದೇವೆ. ಸುಗಂಧವನ್ನು ಉತ್ಪಾದಿಸುವವರಲ್ಲ, ಅದನ್ನು ಹೊರಗಡೆ ಎಲ್ಲ ಕಡೆಗಳಲ್ಲಿಯೂ ಕೊಂಡೊಯ್ಯುವವರು. ಚಮಚದಲ್ಲಿ ಧೂಪವು ಚಮಚದಿಂದ ಮಾಡಲ್ಪಟ್ಟಿದ್ದಲ್ಲ. ನಮ್ಮ ಜೀವನದಲ್ಲಿರುವ ಕ್ರಿಸ್ತನ ಸುವಾಸನೆಯು ನಮ್ಮಿಂದ ಮಾಡಲ್ಪಟ್ಟಿದ್ದಲ್ಲ, ಅದು ಕ್ರಿಸ್ತನಿಂದ ಪವಿತ್ರಾತ್ಮನ ಮೂಲಕ ನಮ್ಮೊಳಗೆ ಇಡಲ್ಪಟ್ಟಿದೆ ಮತ್ತು ನಾವು ಹೋದದ್ದೆಲ್ಲ ಅದನ್ನು ಹೊತ್ತುಕೊಂಡು ಹೋಗುತ್ತೇವೆ. ಕೆಲವರು ಇದನ್ನು ಜೀವ ಕೊಡುವ ಸುವಾಸನೆಯಾಗಿ ಸ್ವೀಕರಿಸುತ್ತಾರೆ, ಇನ್ನು ಕೆಲವರು ಇದನ್ನು ಮರಣ ತರುವ ದುರ್ವಾಸನೆಯಾಗಿ ಸ್ವೀಕರಿಸುತ್ತಾರೆ. 2 ಕೊರಿಂಥದವರಿಗೆ 2ನೇ ಅಧ್ಯಾಯ 16ನೇ ವಾಕ್ಯ. ಆದರೆ ಅದನ್ನು ಹೊತ್ತವನು ಕೇವಲ ಹೊರುತ್ತಾನೆ. ಚಿನ್ನದ ಚಮಚವು ತನಗೆ ತುಂಬಿಸಲ್ಪಟ್ಟದ್ದನ್ನು ಸರಳವಾಗಿ ಹಿಡಿದುಕೊಂಡು ಜಗ್ಗಲಿಯ ಕಡೆಗೆ ನಡೆಯುತ್ತದೆ. ಈ ಚಿನ್ನದ ಚಮಚವು 10 ಶೆಕೆಲ್ ತೂಕದಾಗಿತ್ತು ಮತ್ತು 130 ಅನ್ನು ನಾವು ನೋಡಿದ್ದೇವೆ, 70 ನೋಡಿದ್ದೇವೆ. ಮತ್ತು ಈ ಅರ್ಪಣೆಯ ಸಂಖ್ಯೆಗಳು ಎಷ್ಟು ಆಳವಾಗಿ ಮಾತನಾಡುತ್ತವೆ ಎಂಬುದನ್ನು ಕಂಡಿದ್ದೇವೆ. ಹಾಗಾದರೆ ಇಲ್ಲಿ 10 ಎಂಬುದು ಏನನ್ನು ಸೂಚಿಸುತ್ತದೆ? ಮತ್ತು ನಾವು 10 ಅನ್ನು 12ರಿಂದ ಗುಣಿಸಿದಾಗ ನಮಗೆ ಒಟ್ಟು 120 ಶೆಕೆಲ್ ಚಿನ್ನ ಸಿಗುತ್ತದೆ. 120ರ ಅರ್ಥವೇನು?
ಆ ಸಂಖ್ಯೆಯು ಇಡೀ ನ್ಯಾಯಸ್ಥಾನದ ಪ್ರಮಾಣದ ಅತ್ಯಂತ ಗಮನಾರ್ಹ 3 ಪರಿವರ್ತನೆಯಲ್ಲಿ ಬಿಂದುಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಮತ್ತು ಅವು ಒಟ್ಟಾಗಿ ಅತ್ಯಂತ ನಿಖರವಾದ ಮತ್ತು ವಿಸ್ಮಯಕಾರಿ ಸನ್ನಿವೇಶವನ್ನು ರೂಪಿಸುತ್ತವೆ. ಇದರ ಬಗ್ಗೆ ನಾವು ನಾಳೆ ಅಧ್ಯಯನ ಮಾಡೋಣ. ಪ್ರಾರ್ಥನೆ. ಯೆಹೋವನೇ, ನೀನು ಪ್ರಾರ್ಥನೆಯ ಸುವಾಸನೆಯನ್ನು ಸ್ವೀಕರಿಸುವ ದೇವರಾಗಿದ್ದಿ. ಬರಿಗೈಯಿಂದ ನಿನ್ನ ಮುಂದೆ ಬರುವಂತೆ ನೀನು ನಮಗೆ ಹೇಳಲಿಲ್ಲ. ನೀನು ಚಿನ್ನದ ಚಮಚವನ್ನು ಧೂಪದಿಂದ ತುಂಬಿಸಿ ಇದನ್ನು ನನ್ನ ಜಗ್ಗಲಿಯ ಬಳಿಗೆ ಕೊಂಡೊಯ್ಯಿರಿ ಎಂದಿ. ನಮ್ಮ ಪ್ರಾರ್ಥನೆಗಳು ಕೇವಲ ಶೂನ್ಯ ಆಕಾಶಕ್ಕೆ ಕಳಿಸುವ ಮಾತುಗಳಲ್ಲ, ಬದಲಾಗಿ ಕ್ರಿಸ್ತನ ಮಧ್ಯಸ್ಥಿಕೆಯ ಚಿನ್ನದ ಅಂಗೈಗಳಲ್ಲಿ ಹಿಡಿದಲ್ಪಟ್ಟು ನಿನ್ನ ಮುಖದ ಮುಂದೆ ಏರುವ ಸುವಾಸನೆಯಾಗಿದೆ ಎಂಬುದಕ್ಕಾಗಿ ನಾವು ನಿಮಗೆ ವಂದಿಸುತ್ತೇವೆ. ಆ ಸುವಾಸನೆಯನ್ನು ನಾವು ಉತ್ಪಾದಿಸುವಂತೆ ನೀನು ಕೇಳುತ್ತಿಲ್ಲ. ನೀನೇ ನಮ್ಮಲ್ಲಿ ಧೂಪವನ್ನು ಇಟ್ಟು ಆ ಸುವಾಸನೆಯನ್ನು ಬೀರಲು ನಮಗೆ ಸಹಾಯ ಮಾಡುತ್ತಿರುವುದಕ್ಕಾಗಿ ವಂದನೆಗಳು. ಚಿನ್ನದ ಚಮಚವು ಬರಿದಾಗಿದೆ. ದಿನಗಳಿಗಾಗಿ, ಅಂದರೆ ಪ್ರಾರ್ಥನೆ ಇಲ್ಲದೆ, ಆರಾಧನೆ ಇಲ್ಲದೆ, ನಿನ್ನ ಕಡೆಗೆ ತಿರುಗಿದ ಹೃದಯದ ಧೂಪವಿಲ್ಲದೆ ನಾವು ನಿನ್ನ ಮುಂದೆ ಬಂದ ದಿನಗಳಿಗಾಗಿ ನಮ್ಮನ್ನು ಕ್ಷಮಿಸು. ಇಂದು ನಮ್ಮನ್ನು ಮತ್ತೊಮ್ಮೆ ತುಂಬಿಸು. ಜೀವನದ ಸುವಾಸನೆಯನ್ನು ಹುಡುಕುತ್ತಿರುವವರಿಗೆ ಮತ್ತು ಇನ್ನೂ ಹುಡುಕದವರಿಗೂ ಸಹ ನಮ್ಮನ್ನು ಕ್ರಿಸ್ತನ ಸುವಾಸನೆಯನ್ನು ಹೊತ್ತೊಯ್ಯುವವರನ್ನಾಗಿ ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.